ದಾರಿ ತಪ್ಪಿದ ಮಗ ಈಗ ಡಿ ಕೆ ಶಿವಕುಮಾರ್ ದಾರಿ ತಪ್ಪಿದ ಮಗ. ಟೆಂಪಲ್ ರನ್ ಮಾಡಿದ್ರೆ ಏನು ಸಿಗಲ್ಲ ಅಂತ ಕಾಂಗ್ರೆಸ್ ಅವರ ಹೇಳಿದಾರಲ್ಲ, ಅವ್ರು ಯಾರು ಮಂತ್ರಿ ಒಬ್ರು ಹೇಳಿದಾರೆ. ಟೆಂಪಲ್ ರನ್ ಮಾಡಿದ್ರೆ ಏನು ಸಿಗಲ್ಲ ಅಂತ ಹೇಳಿದ್ದಾರೆ. ನಿನ್ಗೆ ಚಾಮುಂಡೇಶ್ವರಿ, ಮಾರಮ್ಮ, ಗೌರಮ್ಮ, ರಾಘವೇಂದ್ರ ಸ್ವಾಮಿ ಇವೆಲ್ಲ ಏನು ಉಪಯೋಗ ಇಲ್ಲ ಕಾಂಗ್ರೆಸ್ ಅವ್ರಿಗೆ. ಅಲ್ಲಿ ಇಟಲಿ ದೇವ್ರನ್ನ ನೀವು ಪ್ರದಕ್ಷಿಣೆ ಹಾಕಿ ಸರಿಯಾದಂತ ಕಪ್ಪ ಕಾಣಿಕೆ ಕೊಟ್ರೆ ನೀವು ಕಂಟಿನ್ಯೂ. ಮನಸ್ಸಿನಿಂದ ನೀನು ಈಗ ಯತೀಂದ್ರ ಹೇಳಿರೋದು ಡಿ ಕೆ ಶಿವಕುಮಾರ್ಗೆ ಪಂಗನಾಮ ಅನ್ನೋದು ಪಕ್ಕ. ಇದರಲ್ಲಿ ಡಿ ಕೆ ಶಿವಕುಮಾರ್ಗೆ ಯಾವ ನಾಮ ಇಡಬೇಕು ಅಂತ, ಯಾಕಂದ್ರೆ ಡಿ ಕೆ ಶಿವಕುಮಾರ್ ದಿನ ಇದ್ರೆ ನೋಡ್ತಿರಲ್ಲ, ಅವ್ರೇನು ರಸ್ತೆ ಗುಂಡಿ ಬಿಚ್ಚಕ್ಕೆ ಎಲ್ಲೂ ಬೆಂಗಳೂರಲ್ಲಿ ಬರ್ತಾ ಇಲ್ಲ. ಅವರು ಪೂರ್ತಿ ಟೆಂಪಲ್ ನಾಮ. ಸಾರಿ ಬೆಗರ್ ಸರ್, ನೀವೊಬ್ರು ಬೇನಾಮಿ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮೊಳಗೊಬ್ಬ ಅಂಬಾನಿ ಇದನಂತ ನನ್ಗೆ ಗೊತ್ತೇ ಆಗ್ಲಿಲ್ಲ. 2 ನಾಮ ಹಾಕೊಂಡು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಈಗ ಯತೀಂದ್ರ ಸಿದ್ದರಾಮಯ್ಯ ಇನ್ನೊಂದು ನಾಮ ಉಳಿದಿತ್ತು, ಅದು 3ನೇ ನಾಮ. 3 ನಾಮ ಹಾಕ್ಬಿಟ್ಟು 3 ನಾಮ ಗೋವಿಂದ ಗೋವಿಂದ ಅಂತ ಮಾಡ್ತಾ ಇದ್ದಾರೆ ಅಷ್ಟೇ. ಯತೀಂದ್ರ ಅವರ ಸ್ಟೇಟ್ಮೆಂಟು ಸಿದ್ದರಾಮಯ್ಯ ಹೇಳಿ ಮಾಡಿಸಿರೋದೆ, ಅದು ಬೆಳಗಾವಿಗೆ ಹೋಗಿ ಅವ್ರ ಮನೆಯಲ್ಲೇ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದು ಪಕ್ಕ. ನಾಮ ಹಾಕೋದು ಪಕ್ಕ. ಕಾಂಗ್ರೆಸ್ ಒಂಥರ ಒಡೆದ ಮನೆ. ನನಗನ್ಸ್ತತೆ ಈ ಸರ್ಕಾರ ಜನನೂ ತೊಲಗೋಗ್ಲಿ ಅಂತ ಇದ್ದಾರೆ. ಈ ಸರ್ಕಾರ ನವೆಂಬರ್ ಡಿಸೆಂಬರಲ್ಲಿ ಹಾಳಾಗೋಗ್ಲಿ ಅಂತ ಜನ ತೀರ್ಮಾನ ಆಗ್ತಾರೆ. ಕಾಂಗ್ರೆಸ್ ಅವರು ಅದಕ್ಕೆ ಪುಷ್ಟಿ ಕೊಡೋ ರೀತಿ ಈ ಬೆಳವಣಿಗೆ ಆಗ್ತಾ ಇದೆ.